ಕಾಫಿ ಚೈನಾ ಹೊರದಾಕಿಯಲ್ಲ ಚೈನದ ಮೊಬೈಲ್ ಎಲ್ಲ ಚೈನಾ ಮೊಬೈಲ್ಗಳವೆ ಯಾರು ದಯವಿಟ್ಟು ಬಳಸ್ಕೋಬಾರ್ದು. ಆ ಚೈನಾ ರೇಷ್ಮೆಯನ್ನ ನಮ್ಮ ಭಾರತಕ್ಕೆ ತರಬಾರ್ದು. ಇವೆಲ್ಲ ಪಾಪಿ ನನ್ನ ಮಕ್ಕಳದು. ಇವೆಲ್ಲ ಪಾಪಿಗಳದು ನಮಗೆ ಬೇಡ. ಇದೆಲ್ಲ ನಮಗೆ ಬೇಡ. ಚೈನಾ ರೇಷ್ಮೆ ನಾವೆಲ್ಲ ಭಾರತೀಯರಲ್ಲೂ ಮನವಿ ಮಾಡ್ತೀವಿ. ಕೂಡುವೆ ನಮಗೆ ರೇಷ್ಮೆ ಇದು ಬೇಡ. ಅದು ಚೈನಾ ರೇಷ್ಮೆ ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮ ಮಾತನ್ನ ಮುಗಿಸ್ತೀವಿ. ದಯವಿಟ್ಟು ನಮ್ಮ ಭಾರತೀಯರು ಚೈನಾ ಫಿಡ್ಜು, ಚೈನಾ ಟಿವಿ ಯಾವುದೇ ಪದಾರ್ಥಗಳಾಗ್ಲಿ ತಗೋಬಾರ್ದು ಅಂತ ಮನವಿ ಮಾಡ್ಕೊಂಡ ನಾವು ಮಾತನ್ನ ನಿಲ್ಲಿಸ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ. ಅದೇನ ಕಾಣಿಸಿದ್ರೆ बोलो भारत माता की, भारत माता की, भारत माता की. ಭಾರತ್ ಮಾತಾ ಕಿ. ಅದೇ ರೀತಿ ಈಗ ನಾವು ಚೈನಾ ಅಧ್ಯಕ್ಷನ ನೇಣಿಗೆ ಏರಿಸಿ ಇಲ್ಲಿ ಸುಟ್ಟಾಕ್ತೀವಿ. बोलो भारत माता की, बोलो भारत माता की, बोलो भारत माता की. ಏನು ನಮ್ಮ ಭಾರತ ದೇಶದ ಯೋಧರ ಮೇಲೆ ಚೈನಾ ಸೈನಿಕರು ಹಲ್ಲೆಯನ್ನ ಮಾಡಿ ನಮ್ಮ ಶಾಂತಿಯಾದ ಭಾರತವನ್ನ ಬಗ್ಗಿ ಏಳಿಸಿರೋದು ನಮಗೆಲ್ಲ ಒಂದಿದು. ಯಾಕಂತಂದ್ರೆ ನಾವು ಭಾರತೀಯರು ಯಾವತ್ತೂ ಶಾಂತಿ ಪ್ರಿಯರು. ನಾವು ಜೀವ ಬೇಕಾದ್ರೂ ಕೊಡ್ತೀವಿ. ಆದ್ರೆ ನಮ್ಮ ಸೈನಿಕರ ಮೇಲೆ ಇಲ್ಲೋ ಅಪವಾದ ಹೊರಿಸಿಯವರು ನಮ್ಮ 20 ಸೈನಿಕರನ್ನ ಬಲಿ ತಗೊಂಡಿರೋದನ್ನ ನಾವೆಲ್ಲ ಧಿಕ್ಕರಿಸ್ತೀವಿ. ಅದೇ ರೀತಿ ನಾವು ಇನ್ನೇನಂತಂದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಚೈನಾದ ಏನೇ ಪದಾರ್ಥಗಳಾಗ್ಲಿ, ಟಿವಿ, ಮೊಬೈಲ್, ರೇಷ್ಮೆ ಇತ್ಯಾದಿಗಳನ್ನ ನಾವೆಲ್ಲ ಬಹಿಷ್ಕರಿಸಬೇಕು. ಸರ್ಕಾರಗಳು ಬಹಿಷ್ಕರಿಸಿದ್ರೆ ಜನ ತಗೊಳ್ಳೋದಿಲ್ಲ. ಅದರಿಂದ ನಾನು ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹಾಗೂ ಎಲ್ಲ ನಮ್ಮ ಕರ್ನಾಟಕ ಹಾಗೂ ಭಾರತ ದೇಶದ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಏನ್ ಚೈನಾ ನಮ್ಮ ಮೇಲೆ ದಬ್ಬಾಳಿಕೆಯನ್ನ ತೋರಿಸ್ತಾ ಇದೆ ನಾವು ಗೊತ್ತೆ. ಅದೇ ರೀತಿ ನಮ್ಮ ಅಕ್ಕಪಕ್ಕದ ದೇಶದವರು ಏನಾರ ನಮ್ಮ ಮುಂದೆ ಬಂದು ಬಾಲ ಬಿಚ್ಚಿದ್ರು ಆದ್ರೆ ನಾವು ಸುಮ್ಮನೆ ಇರುವುದಿಲ್ಲ. ಯಾಕಂದ್ರೆ ಭಾರತೀಯರು ಒಂತಾಯಿ ಮಕ್ಕಳು ಎಲ್ಲ ನಾವು ಭೂಮಿಯನ್ನ ಪೂಜೆ ಮಾಡಿ ಭೂಮಿಯಿಂದ ಅನ್ನ ಪಡೆದು ತಿನ್ನೋರು ನಾವು. ಅದಕ್ಕೋಸ್ಕರ ನಾವು ಶಾಂತಿಯಾಗಿದ್ದೀವಿ ಅಂತ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಏನಾರ ಮಾಡಿದ್ರೆ ಚೈನಾ ಅಧ್ಯಕ್ಷನಿಗೆ ಇವಾಗ ಗಲ್ಲಿಯೇರಿಸ್ತಾ ಇದೀವಿ. 137 ಕೋಟಿ ಜನರ ಆದೇಶದ ಮೇರೆಗೆ ಇವತ್ತು ಚೈನಾ ಅಧ್ಯಕ್ಷರನ್ನ ನಾವು ಗಲ್ಲಿಗೇರಿಸ್ತಾ ಇದೀವಿ. ಅದಕ್ಕೆ ನಮ್ಮ ಇಡೀ ಭಾರತದ ಜನ ನಾವು ಎಲ್ಲ ಒಗ್ಗಟ್ಟಾಗಿದ್ದೀವಿ, ಒಂತಾಯಿ ಮಕ್ಕಳು. ನಾವು ಯಾವತ್ತೂ ಯಾರಿಗೂ ಹೆದರುದಿಲ್ಲ, ಅಂಜುದಿಲ್ಲ. ಇನ್ನೊಂದು ಅಕ್ಕಪಕ್ಕ ದೇಶದವರು ಹುಷಾರಾಗಿರ್ಬೇಕು.
ಏನಾರ ಅಪ್ಪಿ ತಪ್ಪಿ ಬಾಲ ಬಿಸ್ತು ಅಂದ್ರೆ ಇಡೀ ನಮ್ಮ ಭಾರತದ 137 ಕೋಟಿ ಜನ ಒಂದಾಗಿ ನಿಮ್ಮನ್ನ ಸರ್ವನಾಶ ಮಾಡೋದು ಗ್ಯಾರಂಟಿ ಅಂತ ನನ್ನ ಮಾತನ್ನ ಹೇಳಿ, ನಮ್ಮ ಭಾರತ ಮಾತೆ ಯಾವತ್ತು ನಮ್ಮ ಜೊತೆ ಎಲ್ಲಾ ಒಂದ್ ತಾಯಿ ಮಕ್ಕಳು ನಾವು ಭಾರತೀಯರಲ್ಲ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಓಲೋ ಭಾರತ್ ಮಾತಾ ಕಿ.